ಒಂದು ಹುಡುಗಿ ಲೈಫಲ್ಲಿ ಏನಾರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ತನ್ನ ಊರನ್ನ ಬಿಟ್ಬಿಟ್ಟು ಲಂಡನ್ಗೆ ಬರುತ್ತೆ. ಲಂಡನ್ಗೆ ಬಂದ್ಬಿಟ್ಟು ಒಂದು ರೂಮ್ನ ರೆಂಟಲ್ಲಿ ತಗೊಂಡು ಅಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಹೋಗ್ತಾ ಹೋಗ್ತಾ ಆ ಹುಡುಗಿಗೆ ಗೊತ್ತಾಗುತ್ತೆ ಆ ಒಂದು ರೂಮಲ್ಲಿ ಇವಳೊಬ್ಳೇ ಇಲ್ಲ, ಇವಳ ಜೊತೆಗೆ ಇನ್ನೂ ಯಾರ್ಯಾರು ಇದ್ದಾರೆ ಅಂತ. ಮತ್ತೆ ಹಾಗೆ ಇವಳ ಜೀವನದಲ್ಲಿ ತುಂಬಾ ವಿಚಿತ್ರ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ. ಈ ಪ್ರಾಬ್ಲಮ್ಗಳನ್ನೆಲ್ಲ ಇವಳು ಹೇಗೆ ಸಾಲ್ವ್ ಮಾಡ್ಕೋತಾಳೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಲಾಸ್ಟ್ ನೈಟ್ ಇನ್ ಸೋಹೋ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಆಬಿಗೆಲ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು ಎಲೋಯಿಸ್ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಇವಳನ್ನ ನಾವು ಶಾರ್ಟ್ ಆಗಿ ಆಲಿ ಅಂತ ಕರೆಯೋಣ. ಎಲಿಗೆ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಅದೇನಪ್ಪ ಅಂದ್ರೆ ಇವಳೊಂದು ದೊಡ್ಡ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದರ ಜೊತೆಗೆ ಇವಳಿಗೆ ಸೈಕಿಕ್ ಅನ್ನೋ ಒಂದು ಪವರ್ ಕೂಡ ಇರುತ್ತೆ. ಇವಳನ್ನ ಮನೆ ಒಳಗಡೆ ಇರುವಂತ ಮಿರರ್ಸ್ ಅಲ್ಲಿ ಇವಳ ತಾಯಿಯ ಆತ್ಮವನ್ನು ಇವಳು ನೋಡಬಹುದು. ಹೌದು, ನಮ್ಮ ಹೀರೋಯಿನ್ಗೆ ತಂದೆ ತಾಯಿ ಇರೋದಿಲ್ಲ, ಸತ್ತು ಹೋಗ್ಬಿಟ್ಟಿರ್ತಾರೆ. ಎಲಿನ ತಾಯಿಗೂ ಕೂಡ ಸೈಕಿಕ್ ಪವರ್ ಇರುತ್ತೆ. ಬಟ್ ಆದ್ರೆ ಅವರು ಅದನ್ನ ತುಂಬಾ ಸ್ಟ್ರೆಸ್ ಆಗಿ ತಗೊಂಡು ಅವ್ರಿಗೆ ಸತ್ತು ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಫ್ಯಾಷನ್ ಡಿಸೈನ್ ಅಲ್ಲಿ ಏನಾರ ದೊಡ್ಡದಾಗಿ ಸಾಧಿಸಬೇಕು ಅಂದ್ಬಿಟ್ಟು ಹೊರಗಡೆ ಓದಕ್ಕೆ ರೆಡಿ ಆಗಿರ್ತಾಳೆ. ಹೀಗಾಗಿ ಅವಳಿಗೆ ಲಂಡನ್ ಫ್ಯಾಷನ್ ಡಿಸೈನ್ ಸ್ಕೂಲ್ ಅಲ್ಲೂ ಕೂಡ ಇವಳಿಗೆ ಸೀಟ್ ಸಿಗುತ್ತೆ. ಇದರಿಂದ ತುಂಬಾ ಖುಷಿ ಪಡ್ತಾಳೆ. ನಾನು ಲಂಡನ್ಗೆ ಹೋಗಿ ಅಲ್ಲಿ ಫ್ಯಾಷನ್ ಡಿಸೈನ್ ನ ಕಲಿಬಹುದು ಅಂತ. ಆದ್ರೆ ಇವ್ರ ಅಜ್ಜಿಗೆ ಇದು ಇಷ್ಟ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಲಂಡನ್ ಅಷ್ಟು ಹಾಳಾಗ್ಬಿಟ್ಟಿರುತ್ತೆ, ಅಲ್ಲಿರೋ ಜನ ಎಲ್ಲ ಅಷ್ಟೊಂದು ಒಳ್ಳೆಯವರಲ್ಲ. ಹೀಗಾಗಿ ತನ್ನ ಮೊಮ್ಮಗಳನ್ನ ಕಳ್ಸ್ಕೊಡೋದಕ್ಕೆ ಈ ಅಜ್ಜಿಗೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲಿನೂ ಕೂಡ ಅವ್ರ ಅಜ್ಜಿಗೆ ಅರ್ಥ ಮಾಡಿಸ್ತಾಳೆ. ನಾನು ನನ್ನ ಜೀವನಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನಾನು ಹುಷಾರಲ್ಲಿ ನಾನು ಇರ್ತೀನಿ, ನೀನು ತಲೆ ಕೆಡ್ಸ್ಕೊಂಬೇಡ ಅಂದ್ಬಿಟ್ಟು ಅವಳು ಲಂಡನ್ ಹೋಗಕ್ಕೆ ಡಿಸೈಡ್ ಮಾಡ್ಕೊಂಡು ಹೊರಟೇ ಬಿಡ್ತಾಳೆ. ಅಜ್ಜಿನೂ ಕೂಡ ಹುಷಾರಾಗಿರಿ, ಏನಾದ್ರು ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡು ಅಂದ್ಬಿಟ್ಟು ಕಳಿಸ್ಕೊಡ್ತಾಳೆ. ಈಗ ಇವಳು ಲಂಡನ್ಗೆ ಬರ್ತಾಳೆ. ಇವಳು ಲಂಡನ್ಗೆ ಬಂದಾಗ್ಲೇನೆ ಫ್ಯಾಷನ್ ಡಿಸೈನ್ ಸ್ಕೂಲ್ ಕಡೆಯಿಂದ ಇವಳಿಗೆ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಒಂದು ರೂಮ್ ಕೊಟ್ಟಿರ್ತಾರೆ. ಹೀಗಾಗಿ ಇವಳು ಅದೇ ತನ್ನ ರೂಮ್ಗೆ ಬರ್ತಾಳೆ. ಬಂದ್ ನೋಡಿದಾಗ ಅಲ್ಲಿ ಇವಳಿಗೆ ಇನ್ನೊಬ್ಳು ಫ್ರೆಂಡ್ ಆಗ್ತಾಳೆ. ಇವಳ ಹೆಸರು ಜೊಕಾಸ್ಟಾ ಅಂತ. ಈ ಜೊಕಾಸ್ಟಾ ಫುಲ್ ಮಾಡರ್ನ್ ಹುಡುಗಿ ಆಗಿರ್ತಾಳೆ. ಅಕ್ಕಂಗೆ ಇಲ್ದಿರೋ ಚಟಗಳೆಲ್ಲ ಇರುತ್ತೆ. ಜೊಕಾಸ್ಟಾ ಕೂಡ ಎಲ್ಲಿನ ಮೀಟ್ ಮಾಡ್ಕೊಂಡು ಹಾಗೆ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇವಳನ್ನ ಮೀಟ್ ಮಾಡಿಸ್ತಾರೆ. ಹಾಗೆ ಎಲ್ಲಿನ ಕೂಡ ತನ್ನ ಲೈಫ್ ಸ್ಟೋರಿನೆಲ್ಲ ಹೇಳ್ಕೊತಾಳೆ, ತನ್ನ ಏನ್ ಕನ್ಸು ಅಂತಾನು ಕೂಡ ಹೇಳ್ಕೊತಾಳೆ. ಆದ್ರೆ ಈ ಜೊಕಾಸ್ಟಾ ಎಲಿ ಮುಂದೆ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟು ಅವಳ ಹಿಂದೆ ಇವಳ ಬಗ್ಗೆ ಚೆನ್ನಾಗಿ ಬೈಕೋತಾ ಇರ್ತಾಳೆ. ಹಳ್ಳಿ ಗುಗ್ಗು ಇವಳನ್ನ ತಗೊಂಡ್ಬಂದು ನನ್ನ ರೂಮ್ಗೆ ಹಾಕಿದ್ದಾಳ ಅಂತ ಇದನ್ನೆಲ್ಲ ಇವಳು ಕೇಳಿಸ್ಕೊತಾನೆ ಇರ್ತಾಳೆ. ಮತ್ತೆ ಅದಲ್ದಲೆ ಇವಳಿಗೆ ಅಲ್ಲಿ ಒಂದಿನ ಇರೋಕೆ ಆಗೋದಿಲ್ಲ. ಯಾಕೆಂದ್ರೆ ಫುಲ್ ನೈಟ್ ಹೊತ್ತಾದ್ರೆ ಹುಡುಗರೆಲ್ಲ ಬರ್ತಾರೆ, ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ, ಫುಲ್ ಪಾರ್ಟಿ ಎಲ್ಲ ನಡೆಸ್ತಾ ಇರ್ತಾರೆ. ಹೀಗಾಗಿ ಇದೆಲ್ಲ ಇವಳಿಗೆ ಇಷ್ಟ ಇಲ್ದಲೆ ನಾನೇ ಒಂದು ಮನೆಯಲ್ಲಿ ರೆಂಟ್ಗೆ ಇರ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೋತಾಳೆ. ಅದೇ ರೀತಿ ಇವಳಿಗೆ ಲಂಡನ್ ಒಳಗಡೆ ಇರೋ ಸೋಹೋ ಅನ್ನೋ ಒಂದು ಏರಿಯಾದಲ್ಲಿ ಇವಳಿಗೆ ಒಂದು ರೂಮ್ ಸಿಗುತ್ತೆ. ಈ ಒಂದು ಮನೆಯ ಓನರ್ ಹೆಸರು ಬಂದ್ಬಿಟ್ಟು ಮಿಸಸ್ ಕೋಲಿನ್ಸ್ ಅಂತ. ಈ ಕೋಲಿನ್ಸ್ ಇಲ್ಲಿಗೆ ಕೆಲವು ರೂಲ್ಸ್ ಗಳನ್ನೆಲ್ಲ ಹೇಳ್ತಾರೆ. ಈ ಮನೆಯಲ್ಲಿ 8 ಗಂಟೆ ಆದ್ಮೇಲೆ ಯಾವುದೇ ರೀತಿಯ ಹುಡುಗರು ಬರಂಗಿಲ್ಲ, ಇಲ್ಲಿ ಡ್ರಿಂಕ್ಸ್ ಸಿಗರೇಟ್ ಏನು ಮಾಡಂಗಿಲ್ಲ, ಮತ್ತೆ ಜೋರಾಗಿ ಶಬ್ದ ಮಾಡಂಗಿಲ್ಲ ಅಂತ. ಆ ಎಲ್ಲಾ ರೂಲ್ಸ್ ಗಳಿಗೂ ಕೂಡ ಎಲಿ ಒಪ್ಕೋತಾಳೆ. ಹಾಗೆ ಎಲಿಗೆ ತುಂಬಾನೇ ಖುಷಿ ಆಗುತ್ತೆ. ಹೆಂಗೋ ಒಂದು ನನಗೆಂತಾನೆ ಒಂದು ಮನೆ ಸಿಕ್ತು, ಇನ್ನ ಯಾರ್ ಟೆನ್ಷನ್ ಇಲ್ದಲೆ ಆರಾಮಾಗಿರ್ಬೋದು ಅನ್ಬಿಟ್ಟು ಇವಳು ಜಾಸ್ತಿ ಹಳೆ ಸಾಂಗ್ ಗಳನ್ನೇ ಕೇಳ್ತಾ ಇರ್ತಾಳೆ. ಇವಳು ಹೀಗೆ ಒಂದು ಸಾಂಗ್ ನ ಕೇಳ್ಕೊತಾ ಹಾಗೆ ಬೆಡ್ ಮೇಲೆ ಮನೆಗಿರ್ಬೇಕಾದ್ರೆ ಇವಳಿಗೆ ಒಂದು ಕನ್ಸು ಬೀಳುತ್ತೆ. ಆ ಒಂದು ಕನ್ಸಲ್ಲಿ ಇವಳು 1960s ಬಂದಿರೋ ಹಾಗೆ ಇವಳಿಗೆ ಒಂದು ಕನ್ಸು ಬೀಳುತ್ತೆ. ಹಾಗೆ ಇಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ಕ್ಯಾಫೆ ಡಿ ಪ್ಯಾರಿಸ್ ಅನ್ನೋ ಒಂದು ನೈಟ್ ಕ್ಲಬ್ ಸಿಗುತ್ತೆ. ಇದು 1960s ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತ ಕ್ಯಾಫೆ. ಅದ್ರ ಒಳಗಡೆ ಹೋದಾಗ ಮಿರರ್ ಅಲ್ಲಿ ಇವಳಿಗೆ ಒಂದು ಹೊಸ ಕ್ಯಾರೆಕ್ಟರ್ ಪರಿಚಯ ಆಗುತ್ತೆ. ಇವಳ ಹೆಸರು ಸ್ಯಾಂಡಿ ಅಂತ. ಈಗ ಇವಳು ನೋಡೋದೆ ಸ್ಯಾಂಡಿನ ಜೀವನದಲ್ಲಿ ಏನೇನ್ ಆಗ್ತಿತ್ತು ಅನ್ನೋ ಒಂದು ಸ್ಟೋರಿನ ಇವಳು ಡ್ರೀಮ್ ಅಲ್ಲಿ ನೋಡ್ತಾ ಇರ್ತಾಳೆ. ಈಗ ಸ್ಯಾಂಡಿಗೂ ಕೂಡ ಒಂದು ದೊಡ್ಡ ಕನ್ಸಿರುತ್ತೆ. ಅವಳು ಕೂಡ ಈ ತರ ದೊಡ್ಡ ದೊಡ್ಡ ನೈಟ್ ಕ್ಲಬ್ ಗಳಲ್ಲಿ ಹಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಅವಳಿಗೆ ಇರುತ್ತೆ. ಆದ್ರೆ ಆಪರ್ಚುನಿಟಿ ಸಿಗ್ತಾ ಇರೋದಿಲ್ಲ. ಹೀಗಾಗಿ ಈ ಕ್ಲಬ್ಗೆ ಬಂದ್ಬಿಟ್ಟು ಇಲ್ಲಿ ಏನಾದ್ರು ಚಾನ್ಸ್ ನನ್ಗೆ ಸಿಗುತ್ತಾ ಅಂತ ಕೇಳೋಕೆ ಅಂತ ಬಂದಿರ್ತಾಳೆ. ಅವಾಗ ಇವನ್ಗೆ ಪರಿಚಯ ಆಗೋದೆ ಜಾಕ್. ಈ ಜಾಕ್ ಯಾರಪ್ಪ ಅಂದ್ರೆ ಈ ದೊಡ್ಡ ದೊಡ್ಡ ಕ್ಲಬ್ ಗಳಲ್ಲೆಲ್ಲ ಹಾಡ್ತಾರಲ್ಲ ಸಿಂಗರ್ಸ್ ಗಳು, ಅವ್ರಗಳನ್ನ ಸೆಲೆಕ್ಟ್ ಮಾಡೋದೇ ಇವನಾಗಿರ್ತಾನೆ. ಹೀಗಾಗಿ ಇವಳು ಇವನ ಸಹಾಯ ಕೇಳಿರ್ತಾಳೆ. ಜಾಕ್ ನ ಹೋಗ್ಬಿಟ್ಟು ಪರಿಚಯ ಮಾಡ್ಕೋತಾಳೆ. ಪರಿಚಯ ಮಾಡ್ಕೊಂಡು ನನ್ನದು ಈ ರೀತಿ ಕನ್ಸಿದೆ, ಅದನ್ನ ಸಕ್ಸಸ್ ಮಾಡೋದಕ್ಕೆ ನೀವು ನನ್ಗೆ ಸಹಾಯ ಮಾಡ್ಬೇಕು ಅಂದಾಗ ಜಾಕ್ ಕೂಡ ಇವಳನ್ನ ನೋಡಿ ಅವಳು ಒಲಿ ಬಿದ್ದೋಗ್ಬಿಡ್ತಾನೆ. ಹಾಗೆ ಆ ಜಾಗದಲ್ಲಿ ಇಬ್ರು ಕೂಡ ಡ್ಯಾನ್ಸ್ ನ ಮಾಡ್ತಾರೆ, ಫ್ಲರ್ಟ್ ಮಾಡ್ತಾರೆ ಇಬ್ರು ಕೂಡ. ಹೀಗೆ ಜಾಕ್ ಕೂಡ ಅವಳಿಗೆ ಒಂದು ಭರವಸೆ ಕೊಡ್ತಾನೆ, ನೀ ನನ್ ಜೊತೆ ಇದ್ರೆ ನಾನು ಏನ್ ಬೇಕಾದ್ರು ನಿನ್ನ ಮಾಡ್ತೀನಿ, ಎಲ್ಲಿಗೆ ಬೇಕಾದ್ರು ಪುಷ್ ಮಾಡ್ತೀನಿ ಅಂತ. ಸ್ಯಾಂಡಿನು ಕೂಡ ಅವನ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಬಿಟ್ಟು ತನ್ನ ಮನೆಗೆ ಬಂದ್ಬಿಡ್ತಾಳೆ. ಇವಳು ಯಾವ ಮನೇಲಿ ಇರ್ತಾಳೆ ಅಂದ್ರೆ ಇವಾಗ ಎಲಿ ಯಾವ ಮನೇಲಿ ಇದ್ದಾಳಲ್ಲ ಅದೇ ಒಂದು ಮನೆಯಲ್ಲಿ ಇವಳು ಕೂಡ ಇರ್ತಾಳೆ. ಆಗ ಸಡನ್ ಆಗಿ ಎಲಿ ಎದ್ದೇಳ್ತಾಳೆ, ಅವಳು ಕನ್ಸಿಂದ ಆಚೆ ಬರ್ತಾಳೆ. ಇದೆಲ್ಲ ಇವಳ ಒಂದು ಕನ್ಸಾಗಿರುತ್ತೆ. ಬಟ್ ಆದ್ರೆ ಇವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಕನ್ಸು. ಇವಳು
ಫ್ಯಾಷನ್ ಡಿಸೈನರ್ ಆಗಿರ್ತಾಳಲ್ಲ, ಇವಳು ಕಂಡಂತ ಕನ್ಸಲ್ಲಿ ಸ್ಯಾಂಡಿ ಯಾವ ಡ್ರೆಸ್ ನ ಹಾಕೊಂಡಿರ್ತಾಳೋ ಅದೇ ಒಂದು ಡ್ರೆಸ್ ನ ಪ್ರೆಸೆಂಟ್ ಮಾಡ್ಬೇಕು ಅನ್ಬಿಟ್ಟು ತನ್ನ ಒಂದು ಐಡಿಯಾದ ಮೂಲಕ ಅವನು ಡ್ರೆಸ್ ಪೇಂಟಿಂಗ್ ನ ಬಿಡಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಜಾನ್ ಅನ್ನೋ ಒಂದು ಹುಡುಗ ಬರ್ತಾನೆ. ಈ ಜಾನ್ಗೆ ಈ ಎಲಿ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾಳೆ. ಹೀಗಾಗಿ ಹೇಗಾದ್ರೂ ಮಾಡಿ ಪಟಾಯಿಸ್ಕೊಳ್ಳೋಣ ಅನ್ಬಿಟ್ಟು ಕಾಳಾಗ್ತಾ ಇರ್ತಾನೆ. ಆದ್ರೆ ಇವಳು ಅಷ್ಟೊಂದೇನು ಅವನ ಮೇಲೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದಾದ್ಮೇಲೆ ಮತ್ತೆ ಆ ಜಾಗಕ್ಕೆ ಜೊಕಾಸ್ಟಾ ಬಂದ್ಬಿಟ್ಟು ಇವಳು ಕತ್ ಮೇಲೆ ಒಂದು ಮಾರ್ಕ್ ಇರುತ್ತೆ. ನೋಡ್ಬಿಟ್ಟು ಏನಮ್ಮ ನಿನ್ನೆ ನೈಟ್ ಎಲ್ಲೋಗಿದೆ, ಕತ್ ಮೇಲೆ ಮಾರ್ಕ್ ಇದೆಯಲ್ಲ ಅಂದ್ಬಿಟ್ಟು ಚೋಡಾಯಿಸ್ಬಿಟ್ಟು ಹೋಗ್ತಾಳೆ. ಇವಳು ಕೂಡ ನೋಡ್ಕೋತಾಳೆ, ಕತ್ ಮೇಲೆ ಮಾರ್ಕ್ ಇರುತ್ತೆ. ನಿನ್ನೆ ನೈಟ್ ಡ್ರೀಮ್ ಅಲ್ಲಿ ಸ್ಯಾಂಡಿ ಜಾಕ್ ಜೊತೆಗೆ ತುಂಬಾನೇ ಕ್ಲೋಸ್ ಆಗೋಗ್ಬಿಟ್ಟಿದ್ಲು. ಹೀಗಾಗಿ ಅವಳ ಕುತ್ತಿಗೆಯಲ್ಲಿರುವಂತ ಒಂದು ಮಾರ್ಕು ನನ್ನ ಕುತ್ತಿಗೆಗೆ ಏನ್ ತುಕ್ ಬಂತು ಅಂತ ಒಂದು ಡೌಟ್ ಬರುತ್ತೆ. ಆದ್ರೂ ಕೂಡ ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇವಳು ಹೋಗ್ತಿರ್ಬೇಕಾದ್ರೆ ಮತ್ತೆ ಜಾನ್ ಬಂದ್ಬಿಟ್ಟು ಇವಳನ್ನ ಹೊರಗಡೆ ಹೋಗೋದಕ್ಕೆ ಕರೀತಾನೆ. ಆದ್ರೆ ಅದನ್ನ ಇವಳು ರಿಜೆಕ್ಟ್ ಮಾಡ್ಬಿಟ್ಟು ತನ್ನ ರೂಮ್ಗೆ ಬಂದ್ಬಿಟ್ಟು ಮತ್ತೆ ಹಳೆ ಸಾಂಗ್ ನ ಹಾಕ್ಬಿಟ್ಟು ಮಲ್ಕೋತಾಳೆ. ಮಲ್ಕೊಂಡಾಗ ಇವಳು ಮತ್ತೆ ಸ್ಯಾಂಡಿನ ಲೈಫ್ ಸ್ಟೋರಿ ನೋಡಕ್ಕೆ ಶುರು ಹಚ್ಕೋತಾಳೆ. ಜಾಕು ಇವಾಗ ಸ್ಯಾಂಡಿನ ಕರ್ಕೊಂಡು ಒಂದು ಆಡಿಷನ್ ಕೊಡಕ್ಕೆ ಅಂತ ಹೋಗ್ತಾನೆ. ಅದೇ ಒಂದು ಆಡಿಷನ್ ಕೂಡ ಸ್ಯಾಂಡಿನ ಕೂಡ ತುಂಬಾ ಚೆನ್ನಾಗಿ ಆಡ್ತಾಳೆ. ಅದೇ ರೀತಿ ಇವಳನ್ನ ಸೆಲೆಕ್ಟ್ ಮಾಡ್ತಿದ್ದಂತ ಒಂದು ಜಡ್ಜು ಕೂಡ ಇವಳು ಆಡ್ಬೋದು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ಬಿಟ್ಟು ಒಂದು ಸಜೆಷನ್ ಮಾಡಿ ಇವಳನ್ನ ಸೆಲೆಕ್ಟ್ ಮಾಡ್ಕೋತಾನೆ. ಇದನ್ನ ಕೇಳ್ಬಿಟ್ಟು ಸ್ಯಾಂಡಿಗೆ ತುಂಬಾನೇ ಖುಷಿಯಾಗಿ ಹೋಗ್ಬಿಡುತ್ತೆ. ನನ್ನ ಡ್ರೀಮ್ಸ್ ನ ರಿಯಾಲಿಟಿಗೆ ತಗೊಂಡ್ಬರೋದಕ್ಕೆ ನೀನ್ ತುಂಬಾ ಸಪೋರ್ಟ್ ಮಾಡ್ತಿದ್ಯಾ ಜಾಕ್ ಅನ್ಬಿಟ್ಟು ಅವನ ಜೊತೆಗೆ ತುಂಬಾನೇ ಹತ್ರ ಆಗ್ಬಿಡ್ತಾಳೆ ಇವಳು. ಆಗ ಮತ್ತೆ ಎಲಿ ಎದ್ದಾಳ್ತಾಳೆ. ನಾಳೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ. ಇವಾಗ ಎಲಿ ಏನ್ ಮಾಡ್ತಾಳೆ ಅಂದ್ರೆ ಇವಳ ಒಂದು ಕನ್ಸಲ್ಲಿ ಸ್ಯಾಂಡಿ ಯಾವ ತರ ಬಟ್ಟೆನ ಹಾಕೊಂಡಿದ್ಲೋ ಅದೇ ಒಂದು ಬಟ್ಟೆನ ಡಿಸೈನ್ ಮಾಡೋಕೆ ಶುರು ಮಾಡಿರ್ತಾಳೆ. ಹಾಗೆ ಅವಳನ್ನ ಒಂದು ಹೇರ್ ಕೊಟ್ಟು ಇವಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಇದರಿಂದ ಅವಳ ತರನೇ ಹೇರ್ ಕಟ್ ಮಾಡಿಸ್ಕೊತಾಳೆ. ಹಾಗೆ ಅವಳು ಯಾವ ಡ್ರೆಸ್ ಹಾಕೋತಿದ್ಲೋ ಅದೇ ತರ ಡ್ರೆಸ್ ನ ಇವಳು ಹಾಕೋಕೆ ಶುರು ಮಾಡಿರ್ತಾಳೆ. ಹೇಳ್ಬೇಕು ಅಂದ್ರೆ ಸ್ಯಾಂಡಿ ಅನ್ನೋ ಒಂದು ಕ್ಯಾರೆಕ್ಟರ್ ಇವಳಿಗೆ ತುಂಬಾನೇ ಇನ್ಸ್ಪೈರ್ ಆಗ್ಬಿಟ್ಟಿರುತ್ತೆ. ಮತ್ತೆ ಹಾಗೆ ಸ್ಯಾಂಡಿ ತರನೇ ಕೆಲವು ಡ್ರೆಸ್ ಗಳನ್ನ ತಗೋತಿರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಜಾಗನ ನೋಡ್ತಾಳೆ. ಇದು ಯಾವ ಜಾಗ ಆಗಿರುತ್ತಪ್ಪ ಅಂದ್ರೆ ನಿನ್ನೆ ನೈಟ್ ಇವಳು ಕನ್ಸಲ್ಲಿ ಸ್ಯಾಂಡಿ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿರ್ತಾಳಲ್ಲ ಅದೇ ಒಂದು ಜಾಗ. ಆದ್ರೆ ಇಷ್ಟು ದಿನ ಇದೆಲ್ಲ ಕನ್ಸು ಅಂತ ಅನ್ಕೊಂಡಿರ್ತಾಳೆ. ಸ್ಯಾಂಡಿ ಅನ್ನೋ ಒಂದು ಲೇಡಿ ನಿಜವಾಗ್ಲೂ ಎಕ್ಸಿಸ್ಟ್ ಆಗ್ತಾಳೆ ಅನ್ನೋದು ಇವಾಗ ಇವಳಿಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಇವಳು ಮನೆ ರೆಂಟು ಹಾಗೆ ತನ್ನ ಖರ್ಚುಗಳನ್ನೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿರುತ್ತಲ್ಲ, ಹೀಗಾಗಿ ಇವಳು ಒಂದು ಮನೆ ಹತ್ರ ಇದ್ದಂತ ಒಂದು ಬಾರ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾಳೆ, ಬಾರ್ ಅಟೆಂಡರ್ ಆಗಿ. ಮತ್ತೆ ಹಾಗೆ ಆ ಬಾರ್ ಅಲ್ಲಿ ಜಾಯಿನ್ ಆಗ್ತಿರ್ಬೇಕಾದ್ರೆ ಇವಳನ್ನ ಒಬ್ಬ ಮುದುಕ ತುಂಬಾ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಕೆಲಸನ ಕನ್ಫರ್ಮ್ ಮಾಡ್ಕೊಂಡು ಆಚೆ ಬಂದಾಗ ಆ ವಯಸ್ಸಾಗಿರೋಂತ ವ್ಯಕ್ತಿ ಬಂದ್ಬಿಟ್ಟು ಇವಳನ್ನ ಮಾತಾಡಿಸ್ತಾನೆ. ನಿಮ್ಮ ತಾಯಿ ಹೆಸರೇನು, ನಿನ್ನ ಹೆಸರೇನು, ನಿಮ್ ಮುಂಚೆ ಎಲ್ಲಿದ್ರಿ ಅಂತ. ಅದಕ್ಕೆ ಇವಳು ಕೂಡ ಅದನ್ನ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮತ್ತೆ ಮಲ್ಕೊಂಡು ಸ್ಯಾಂಡಿ ಲೈಫ್ ಸ್ಟೋರಿನ ನೋಡೋಕೆ ಶುರು ಮಾಡ್ತಾಳೆ. ಈಗ ಅವಳು ಮಲ್ಕೊಂಡಾಗ ಒಂದು ನೈಟ್ ಕ್ಲಬ್ ಅಲ್ಲಿ ಕೂತಿರ್ತಾಳೆ. ಆ ಒಂದು ಸ್ಟೇಜ್ ಮೇಲೆ ಒಂದು ಡ್ಯಾನ್ಸ್ ಶೋ ನಡೀತಾ ಇರುತ್ತೆ. ಆದ್ರೆ ಅಲ್ಲಿ ಡ್ಯಾನ್ಸ್ ಆಡ್ತಿರೋಂತ ಲೇಡಿಗಳೆಲ್ಲ ತುಂಬಾನೇ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಿರ್ತಾರೆ. ಆದ್ರೆ ಇವಳು ನೋಡ್ತಾಳೆ ಸ್ಯಾಂಡಿನೂ ಕೂಡ ಚಿಕ್ಕ ಚಿಕ್ಕ ಬಟ್ಟೆನ ಹಾಕೊಂಡು ಇವಳು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ನ ಮಾಡ್ತಾ ಇರ್ತಾಳೆ. ಇವಳಿಗೆ ಇದು ಶಾಕ್ ಆಗುತ್ತೆ. ಇವಳು ಸಿಂಗರ್ ಆಗ್ಬೇಕು ಅಂತ ಬಂದಿದ್ರಳು, ಇಲ್ಲಿ ಬಂದ್ಬಿಟ್ಟು ಈ ತರ ಕೆಲಸ ಮಾಡ್ತಾ ಇದ್ದಾಳೆ ಅನ್ಬಿಟ್ಟು ಡೌಟ್ ಬರುತ್ತೆ. ಹಾಗೆ ಸ್ಯಾಂಡಿನ ಮೇಕಪ್ ರೂಮ್ಗೆ ಹೋದಾಗ ಗೊತ್ತಾಗುತ್ತೆ ಇವಳಿಗೆ ಈ ಜಾಕು ಇವಳಿಗೆ ದೊಡ್ಡ ಮೋಸನೇ ಮಾಡ್ಬಿಟ್ಟಿದ್ದಾನೆ. ಅದೇನಪ್ಪ ಅಂದ್ರೆ ಇವಳನ್ನ ಸಿಂಗರ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಈ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾನೆ. ಅವಳ ಬ್ರೈನ್ ತುಂಬಾ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಇಲ್ಲಿ ಎಷ್ಟೊಂದು ಜನ ಬಿಸ್ನೆಸ್ ಮ್ಯಾನ್ ಗಳು ಬರ್ತಾರೆ, ಅವ್ರು ಎಲ್ಲರ ಹತ್ರ ನೀನು ಚೆನ್ನಾಗಿ ಕ್ಲೋಸ್ ಆಗ್ಬಿಟ್ಟು ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನಿನ್ಗೆ ಒಳ್ಳೊಳ್ಳೆ ಚಾನ್ಸ್ ಗಳನ್ನ ಕೊಡ್ತಾರೆ ಅಂತ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಟ್ಟು ಇವಳನ್ನ ಈ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾನೆ. ಇವಳಿಗೆ ಈ ಕೆಲಸ ಬಿಟ್ಟು ಹೋಗಕ್ ಆಗ್ತಾ ಇರೋದಿಲ್ಲ, ಈ ಜಾಗನೂ ಕೂಡ ಬಿಟ್ಟು ಹೋಗಕ್ ಆಗ್ತಾ ಇರೋದಿಲ್ಲ. ಒಂದು ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಹಾಗಾಗಿ ಇನ್ನೇನು ದಾರಿ ಕಾಣ್ದಲೆ ಜಾಗ ಏನ್ ಹೇಳಿರ್ತಾನೋ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಇದು ಎಲ್ಲಿ ನೋಡ್ತಿದ್ಲಲ್ಲ ಇವಳಿಗೆ ತುಂಬಾನೇ ತಪ್ಪ ಅನ್ಸ್ತಾ ಇರುತ್ತೆ. ಏನ್ ಈ ರೀತಿ ಆಗೋಯ್ತಲ್ಲ ಇವಳು ಜೀವನ ಅಂತ. ಹಾಗೆ ಒಂದು ದಿನ ಸ್ಯಾಂಡಿ ಹತ್ರ ಒಬ್ಬ ಬಿಸ್ನೆಸ್ ಮ್ಯಾನ್ ವೇಷದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ನೋಡು, ನಿನ್ಗೆ ಈ ಕೆಲಸ ಇಷ್ಟ ಇಲ್ಲ ಅಂತ ಗೊತ್ತು, ಆದಷ್ಟು ಬೇಗ ನೀನ್ ಈ ಜಾಗ ಬಿಟ್ಟು ಹೊರಟೋಗ್ಬಿಡು, ನಿನ್ಗೆ ಒಂದು ಒಳ್ಳೆ ಫ್ಯೂಚರ್ ಇದೆ, ಅದನ್ನ ನೋಡ್ಕೊಂಡು ಹೋಗು ಅಂತ. ಅಥವಾ ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ, ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು ಅಂತ. ಈ ಒಂದು ವ್ಯಕ್ತಿನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಮುಂದೆ ಬೇಕಾಗ್ತಾನೆ. ಇವಾಗ ಎಲಿಗೆ ಸ್ಯಾಂಡಿನ ಒಂದು ಜೀವನ ಚರಿತ್ರೆನ ನೋಡಕ್ ಆಗ್ದಲೆ ಆ ಒಂದು ಕನ್ಸಿಂದ ಎದ್ ಬಿಡ್ತಾಳೆ. ಕನ್ಸಿಂದ ಎದ್ದಾಗ್ಲೂ ಕೂಡ ಇವಳಿಗೆ ಅವಳೆ ಕಾಣಿಸ್ತಾ ಇರ್ತಾಳೆ. ಮತ್ತೆ ಹಾಗೆ ಬಿಸ್ನೆಸ್ ಮ್ಯಾನ್ ವ್ಯಕ್ತಿಗಳ ಸ್ಪಿರಿಟ್ ಗಳು ಕೂಡ ಇವಳಿಗೆ ಕಾಣಿಸ್ತಾ ಇರುತ್ತೆ. ಹೀಗಾಗಿ ಇವಳು ತನ್ನ ಕೆಲಸದ ಮೇಲೆ ಗಮನ ಕೊಡಕ್ಕೆ ಆಗ್ತಾ ಇರೋದಿಲ್ಲ, ಬರೀ ಸ್ಯಾಂಡಿ ಬಗ್ಗೆನ ಯೋಚನೆ ಮಾಡ್ಕೊಂಡು ಉಳಿದ್ ಬಿಡ್ತಾಳೆ. ಇದನ್ನೆಲ್ಲಾನು ಕೂಡ ಅಬ್ಸರ್ವ್ ಮಾಡ್ತಿದ್ದೆ ಅಂತ ಜಾನ್ ಅನ್ನೋ ಒಬ್ಬ ವ್ಯಕ್ತಿ, ನೋಡು ನೀನ್ ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಬಿಹೇವಿಯರ್ ಮಾಡ್ತಾ ಇದೀಯಾ, ನಿನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗ್ತಾ ಐತೆ, ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ಇವತ್ತು ಹ್ಯಾಲೋವಿನ್ ನೈಟ್ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿಗೆ ಕರೆದಿದ್ದಾರೆ, ನೀನ್ ಆ ಪಾರ್ಟಿಗೆ ಬಾ, ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂತ ಕರೀತಾನೆ. ಹೀಗಾಗಿ ಇವಳು ಕೂಡ ಒಂದು ಪಾರ್ಟಿಗೆ ಹೋಗ್ತಾಳೆ. ಆ ಒಂದು ನೈಟ್ ಪಾರ್ಟಿಗೆ ಹೋದಾಗ ಜೊಕಾಸ್ಟರ್ನು ಕೂಡ
ಇವಳ ಹತ್ರ ಬಂದ್ಬಿಟ್ಟು, ಏನಮ್ಮ ಸ್ಟಾರ್ಟಿಂಗ್ ಬಂದಾಗ ಸಾಧು ಥರ ಐತೆ, ಏನು ಇಷ್ಟೊಂದು ಚಿಲ್ಲ ಆಗ್ಬಿಟ್ಟಿದ್ಯಾ, ಇರ್ಲಿ ಪರವಾಗಿಲ್ಲ, ಲಂಡನ್ ಈ ರೀತಿ ಮಾಡಿಬಿಡುತ್ತೆ ಅಂದ್ಬಿಟ್ಟು ಇವಳಿಗೆ ಒಂದು ಡ್ರಿಂಕ್ನ ಆಫರ್ ಮಾಡ್ತಾಳೆ. ಇವಳು ಕೂಡ ಕುಡಿತಾಳೆ. ಮತ್ತೆ ಹಾಗೆ ಜಾನ್ ಹಾಗೆ ಇವರಿಬ್ಬರು ಕೂಡ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ನ ಮಾಡ್ತಿರ್ಬೇಕಾದ್ರೆ ನೋಡ್ತಾಳೆ ಇವಳಿಗೆ ತುಂಬಾನೇ ಸ್ಪಿರಿಟ್ಗಳು ಕಾಣಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅದು ಯಾವ ತರ ಅಂದ್ರೆ 1960s ಅಲ್ಲಿ ಸ್ಯಾಂಡಿ ಜೊತೆಗೆ ಇದ್ದಂತಹ ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲ. ಹೀಗಾಗಿ ಇವಳಿಗೆ ತುಂಬಾ ಭಯ ಆಗ್ಬಿಟ್ಟು ಆ ಒಂದು ಪಾರ್ಟಿಯಿಂದ ಆಚೆ ಬಂದ್ಬಿಡ್ತಾಳೆ. ಆಚೆ ಬಂದಾಗ್ಲೂ ಕೂಡ ಇವಳಿಗೆ ಜಾಕ್ ಹಾಗೆ ಸ್ಯಾಂಡಿ ಓಡಾಡ್ತಿದ್ದಂತ ಜಾಗ ಪದೇ ಪದೇ ಅದೇ ಇವಳಿಗೆ ಕಾಣ್ತಾ ಇರುತ್ತೆ. ಅವಾಗ ಜಾನ್ ಕೂಡ ಬಂದ್ಬಿಟ್ಟು ಏನಾಯ್ತು ನಿನಗೆ, ಏನಕ್ಕೆ ಈ ರೀತಿ ಬಿಹೇವಿಯರ್ ಮಾಡ್ತಿದ್ಯಾ ಅಂದಾಗ ಅವಾಗ ಇವಳು ಕಾನ್ಶಿಯನ್ಸಿಗೆ ಬರ್ತಾಳೆ. ಮತ್ತೆ ಹಾಗೆ ತನ್ನ ಮನೆಗೂ ಹೋಗು ಇವಳಿಗೆ ತುಂಬಾ ಹೆದರಿಕೆ ಆಗ್ಬಿಟ್ಟಿರುತ್ತೆ. ಇದರಿಂದ ಇವಳು ಜಾನ್ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆ ಒಂದು ಮನೆ ಓನರ್ಗೆ ಗೊತ್ತಾಗದೇ ಇರೋ ರೀತಿ ಜಾನ್ ಇವಳ ಮೇಲೆ ತುಂಬಾ ಇಂಟ್ರೆಸ್ಟ್ ನ ತೋರಿಸಿರೋದ್ರಿಂದ ಜಾನ್ ಮೇಲೆ ಇವಾಗ ಸ್ವಲ್ಪ ಇವಳಿಗೆ ಲವ್ ಆಗಿರುತ್ತೆ. ಹೀಗಾಗಿ ಅವನ ಜೊತೆಗೆ ಫಿಸಿಕಲ್ ಆಗ್ತಿರಬೇಕಾದ್ರೆ ಇವಳ ಒಂದು ಬೆಡ್ ನ ಮೇಲ್ಗಡೆ ಒಂದು ಮಿರರ್ ಇರುತ್ತೆ. ಆ ಒಂದು ಮಿರರ್ ಅಲ್ಲಿ ಜಾಕು ಸ್ಯಾಂಡಿನ ಹಿಡ್ಕೊಂಡು ಸಾಯಿಸೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಇದರಿಂದ ಇವಳಿಗೆ ತುಂಬಾನೇ ಭಯ ಆಗ್ಬಿಟ್ಟು ಜೋರಾಗಿ ಕಿರ್ಚಾಡಕ್ಕೆ ಶುರು ಹಚ್ಕೊಂಡ್ಬಿಡ್ತಾಳೆ. ಜಾನ್ ಕೂಡ ತುಂಬಾ ಹೆದರ್ಕೋತಾನೆ, ಇವಳೆಂತೂ ಈ ರೀತಿ ಆಡ್ತಾ ಇದ್ದಾಳೆ ಅಂತ. ಆಗ ನೋಡಿದ್ರೆ ಇವಳ ಒಂದು ವಿಷನ್ ಅಲ್ಲಿ ಆ ಜಾಕು ಸ್ಯಾಂಡಿನ ತುಂಬಾನೇ ಕ್ರೂರವಾಗಿ ಕೊಲೆ ಮಾಡ್ಬಿಡ್ತಾನೆ ಅದೇ ಒಂದು ಬೆಡ್ ಮೇಲೆ. ಹೀಗಾಗಿ ಇವಳು ಇನ್ನೂ ಜೋರಾಗಿ ಕಿರ್ಚಾಡಿರೋದ್ರಿಂದ ಆ ಒಂದು ಮನೆ ಓನರ್ ಮಿಸಸ್ ಕಾಲಿನ್ಸ್ ಬಂದ್ಬಿಟ್ಟು ಜಾನ್ ನ ಮನೆ ಹಚ್ಚಗಡೆ ಕಳಿಸ್ಬಿಡ್ತಾಳೆ. ಅವಾಗ ಎಲಿ ಕೂಡ ಕಾನ್ಶಿಯನ್ಸ್ ಬರ್ತಾಳೆ. ಬಟ್ ಅದ್ರಲ್ಲಿ ಏನು ಕೂಡ ನಡೆದಿರೋದಿಲ್ಲ. ಹೀಗಾಗಿ ಮನೆ ಓನರ್ ಕಾಲಿನ್ಸ್ ಇವಾಗ ಮಲ್ಕೋ, ನಾಳೆ ಬೆಳಗ್ಗೆ ಮಾತಾಡೋಣ ಅನ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಈ ರೀತಿಯಾದ ಕೆಲಸ ಮತ್ತೆ ರಿಪೀಟ್ ಆಗಬಾರ್ದು, ನೀನು ಹುಷಾರಲ್ಲಿ ನೀನೇರು ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಹೀಗಾಗಿ ಇವಳು ಮತ್ತೆ ತನ್ನ ಫ್ಯಾಷನ್ ಡಿಸೈನ್ ಸ್ಕೂಲ್ಗೆ ಬರ್ತಾಳೆ, ಕ್ಲಾಸ್ನ ಅಟೆಂಡ್ ಮಾಡೋಣ ಅಂದ್ಬಿಟ್ಟು. ಇವಾಗ ಇವಳಿಗೆ ತುಂಬಾನೇ ಟಾರ್ಚರ್ಗಳು ಕೊಡಕ್ಕೆ ಶುರು ಹಚ್ಕೊಂಡ್ಬಿಟ್ಟಿರುತ್ತೆ ಆ ಒಂದು ಸ್ಪಿರಿಟ್ಸ್ಗಳು. ಇವಳಿಗೆ ಎಲ್ಲೋದ್ರೂ ಕೂಡ ಆ ಒಂದು ಸ್ಯಾಂಡಿನ ಸ್ಪಿರಿಟೇ ಕಾಣುತ್ತೆ, ಹಾಗೆ ಆ ಬಿಸ್ನೆಸ್ ಮ್ಯಾನ್ಗಳ ಸ್ಪಿರಿಟೇ ಕಾಣುತ್ತೆ. ಇದರಿಂದ ಇವಳಿಗೆ ತನ್ನ ಕೆಲಸನೇ ಕರೆಕ್ಟಾಗಿ ಮಾಡಕ್ಕೆ ಆಗ್ತಾ ಇರೋದಿಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಸ್ಪಿರಿಟ್ಗಳೇ ಕಾಣ್ತಾ ಇರ್ತವೆ. ಹೀಗಾಗಿ ಇವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ನ ಮಾಡ್ತಾಳೆ. 1960s ಅಲ್ಲಿ ಸ್ಯಾಂಡಿ ಅನ್ನೋ ಒಂದು ಹುಡುಗಿದು ಮರ್ಡರ್ ಆಗಿತ್ತು. ಆ ಸ್ಯಾಂಡಿ ಅನ್ನೋ ಹುಡುಗಿ ಸ್ಪಿರಿಟೇ ನನಗೆ ಇವಾಗ ಕಾಣ್ತಾ ಇದೆ. ಆ ಹುಡುಗಿನ ಕೊಲೆ ಮಾಡಿರೋಂತ ಕೊಲೆಗಾರ ಇದೇ ಜಾಗದಲ್ಲಿ ತಿರುಗಾಡ್ತಾ ಇದ್ದಾನೆ. ಅವನ ಹೆಸರು ಜಾಕು. ಈ ಜಾಕು ಬೇರೆ ಯಾರು ಅಲ್ಲ, ಆ ವಯಸ್ಸಾಗಿರೋಂತ ಮುದ್ಕ ಅಂತ ಇವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಯಾವಾಗ ಇವಳು ಸ್ಯಾಂಡಿ ತರನೇ ಹೇರ್ ಸ್ಟೈಲ್ ಮಾಡ್ಕೋತಾಳೋ, ಸ್ಯಾಂಡಿ ತರನೇ ಡ್ರೆಸ್ಸಿಂಗ್ ಮಾಡ್ಕೋತಾಳೋ, ಅವಾಗ ಆ ವ್ಯಕ್ತಿ ಇವಳನ್ನ ನೋಟಿಸ್ ಮಾಡಿರ್ತಾನೆ. ಇದರಿಂದ ನಿನ್ನ ತಾಯಿ ಯಾರು ಅಂತ ಕೇಳಿರ್ತಾಳೆ, ಹಾಗೆ ನಿನ್ನ ಹೆಸರೇ ಅಂತಾನು ಕೂಡ ಕೇಳಿರ್ತಾನೆ. ಇದರಿಂದ ಅವನಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಅವನೇ ಮರ್ಡರು, ನೀವು ಏನಕ್ಕಾದ್ರೂ ಮಾಡಿ ಅವನ ಅರೆಸ್ಟ್ ಮಾಡ್ಬೇಕು ಅಂತ. ಬಟ್ ಆದ್ರೆ ಇದನ್ನೆಲ್ಲ ಯಾರು ನಂಬ್ತಾರೆ? ಹೀಗಾಗಿ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಮ್ಯಾಮ್, ನಾವು ಹಳೆ ಕೇಸ್ನೆಲ್ಲ ಓಪನ್ ಮಾಡಿ ನೋಡ್ತೀವಿ. ಆ ತರ ಸ್ಯಾಂಡಿ ಅನ್ನೋ ಹುಡುಗಿ ಕೇಸು ಸಿಕ್ಕಿದ್ರೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅನ್ಬಿಟ್ಟು ಹೇಳಿ ಕಳಿಸ್ಬಿಡ್ತಾರೆ. ಹೀಗಾಗಿ ಎಲ್ಲಿಗೆ ಏನ್ ತಲೆಗೆ ಬರುತ್ತೆ ಅಂದ್ರೆ ಇವ್ರುಗಳ ಕೇಸ್ನ ಹುಡ್ಕೋ ಅಷ್ಟರಲ್ಲಿ ಮುಗಿಸ್ಬಿಡ್ತಾರೆ ಟೈಮ್ನ. ನಾನು ಹೇಗಾದ್ರೂ ಮಾಡಿ ಈ ಒಂದು ಕೇಸ್ನ ಸಾಲ್ವ್ ಮಾಡಬೇಕು, ಆ ಜಾಕ್ ನನಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು ಆ ಲಂಡನ್ಲಿ ಇದ್ದಂತ ಒಂದು ಲೈಬ್ರರಿಗೆ ಬರ್ತಾಳೆ. ಬಂದ್ಬಿಟ್ಟು 1960s ಅಲ್ಲಿ ಯಾವ್ಯಾವ ಮರ್ಡರ್ ಆಯ್ತೋ ಆ ಕೇಸಸ್ ಎಲ್ಲ ಒಂದು ಬುಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರುವಂತಹ ಬುಕ್ಗಳನ್ನ ಇವಳು ಓದೋಕೆ ಶುರು ಮಾಡಿರ್ತಾಳೆ. ಹಾಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಇವಳಿಗೆ 1960s ಅಲ್ಲಿ ಇವಳಿಗೆ ಕೆಲವು ಮಿಸ್ಸಿಂಗ್ ಕೇಸಸ್ ಗಳು ಸಿಗ್ತಾ ಇರ್ತವೆ. ಅವು ಬಿಸ್ನೆಸ್ ಮ್ಯಾನ್ ಗಳದ್ದು. ಆದ್ರೆ ಸ್ಯಾಂಡಿನ ಒಂದು ಕೇಸಸ್ ಸಿಗ್ತಾ ಇರೋದಿಲ್ಲ ಇವಳಿಗೆ. ಆಗ ಅಲ್ಲಿಗೆ ಜಾನ್ ಬರ್ತಾನೆ. ಜಾನ್ ಬಂದ್ಬಿಟ್ಟು ಯಾಕೆ ಕ್ಲಾಸಿಂದ ಆ ರೀತಿ ಓಡೊಂಟೋದೆ, ನೋಡು ನಿನ್ ಬ್ಯಾಗು ಬಟ್ಟೆನ ನಾನು ತಗೊಂಡ್ ಬಂದಿದ್ದೀನಿ ಅಂದಾಗ ಇವಳು ಕೂಡ ಥ್ಯಾಂಕ್ಸ್ ಹೇಳ್ತಾಳೆ. ಮತ್ತೆ ಹಾಗೆ ಇವಳ ಹತ್ರ ಏನೇ ನಡೀತಿತ್ತು ಅಂತ ಪ್ರತಿಯೊಂದನ್ನು ಕೂಡ ಇವನಿಗೆ ಹೇಳಿ ಅರ್ಥ ಮಾಡಿಸ್ತಾಳೆ. ಹೀಗಾಗಿ ಜಾನ್ ಕೂಡ ಅರ್ಥ ಮಾಡ್ಕೊಂಡು ಸರಿ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ, ಆ ವ್ಯಕ್ತಿಗೆ ಏನು ಶಿಕ್ಷೆ ಕೊಡಿಸ್ಬೇಕಾನೆ, ನಾನು ಕೂಡ ನಿಂಗೆ ಸಪೋರ್ಟ್ ಮಾಡ್ತೀನಿ, ಹುಡುಕ್ತೀನಿ ಅನ್ಬಿಟ್ಟು ಅವನು ಒಂದು ಜಾಗಕ್ಕೆ ಹೋಗ್ತಾನೆ ಹುಡುಕೋದಕ್ಕೆ. ಈ ಕಡೆ ಇವಳು ಹುಡುಕ್ತಾ ಇರ್ತಾಳಲ್ಲ, ಹುಡುಕ್ತಿರ್ಬೇಕಾದ್ರೆ ಮತ್ತೆ ಈ ಸ್ಪಿರಿಟ್ಸ್ ಗಳೆಲ್ಲ ಇವಳನ್ನ ಕವರ್ ಮಾಡಕ್ಕೆ ಶುರು ಮಾಡ್ತವೆ. ಹೀಗಾಗಿ ಇವಳಿಗೆ ಭಯ ಆಗ್ಬಿಟ್ಟು ಆ ಲೈಬ್ರರಿ ತುಂಬಾ ಓಡಾಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಒಂದು ಟೈಮ್ ಅಲ್ಲಿ ಈ ಒಂದು ಸ್ಪಿರಿಟ್ ಗೆ ಚುಚ್ಚಿಬಿಡೋಣ ಅನ್ಬಿಟ್ಟು ಒಂದು ಕದ್ರೆಯನ್ನು ತಗೊಂಡು ಚುಚ್ಚಕ್ಕೆ ಅಂತ ಹೋಗ್ತಾಳೆ. ಆಗ ಸಡನ್ ಆಗಿ ಬಂದ್ಬಿಟ್ಟು ಜಾಕು ಅದನ್ನ ತಡಿತಾನೆ. ಆದ್ರೆ ರಿಯಾಲಿಟಿಲಿ ಇವಳು ಜೊಕಾಸ್ಟಾಗೆ ಚುಚ್ಚಕ್ಕೆ ಹೋಗ್ಬಿಟ್ಟಿರ್ತಾಳೆ. ನಾನು ಏನಾದ್ರೆ ಮೆಂಟಲ್ ಗಿಂಟಲ್ ಆಗ್ತಾ ಇದೀನಿ ಅನ್ಬಿಟ್ಟು ಆ ಲೈಬ್ರರಿಯಿಂದ ಓಡ್ ಬರಕ್ಕೆ ಶುರು ಮಾಡ್ತಾಳೆ. ಓಡ್ ಬರ್ತಾ ಇರ್ತಾಳೆ. ಮಳೆ ಕೂಡ ತುಂಬಾ ಜೋರಾಗಿ ಬರ್ತಾ ಇರುತ್ತೆ. ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಆ ಒಂದು ವಯಸ್ಸಾಗಿರೋಂತ ವ್ಯಕ್ತಿ ಇದ್ನಲ್ಲ ಜಾಕು, ಅವನ್ನ ನೋಡ್ತಾಳೆ. ಹೀಗಾಗಿ ಅವನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಅವ್ನ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಇವಳು ಕೆಲಸ ಮಾಡ್ತಿದ್ದಂತ ಒಂದು ಬಾರ್ಗೆನೆ ಹೋಗ್ತಾನೆ. ಹೀಗಾಗಿ ಇವಳು ಕೂಡ ಬಾರ್ ಒಳಗಡೆ ಹೋಗ್ಬಿಟ್ಟು ಬಾರ್ ಅಟೆಂಡರ್ ಆಗಿ ಅವನ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾಳೆ. ಹಾಗೆ ಅದನ್ನ ರೆಕಾರ್ಡ್ ಕೂಡ ಮಾಡ್ಕೋತಾಳೆ. ನೀನು ಒಂದ್ ಟೈಮ್ ಅಲ್ಲಿ ಪ್ಲೇ ಬಾಯ್ ಆಗಿದಂತೆ ನಿಜಾನ ಅಂತ. ಅದಕ್ಕೆ ಆ ವಯಸ್ಸಾಗಿರೋಂತ ವ್ಯಕ್ತಿನೂ ಕೂಡ ಹೌದು, ನಾನು ಒಂದ್ ಟೈಮ್ ಅಲ್ಲಿ ಆಗಿದ್ದೆ, ಇವಾಗ್ಲೂ ಕೂಡ ಅದೇ ರೀತಿ ಇದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಿದ್ರೆ ನಿನಗೆ ಸ್ಯಾಂಡಿನ ಒಂದು ಹುಡುಗಿ ಬಗ್ಗೆ ಗೊತ್ತಿರ್ಬೇಕಲ್ಲ ಅಂತ. ಅವನು ಕೂಡ ನಮ್ಗೆ ಗೊತ್ತು, ಆ ಹುಡುಗಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆ ಹುಡುಗಿ ಏನೋ ಒಂದು ಆಸೆ ಇಟ್ಕೊಂಡ್ ಬಂತು, ಅದು ಇನ್ನೊಂದೇನೋ ಆಗೇ ಹೋಯ್ತು. ಹೀಗಾಗಿ ಆ ಹುಡುಗಿ ಜೀವನ ಹಾಳಾಗೋಯ್ತು ಅಂತ ಹೇಳ್ತಾ ಇರ್ತಾನೆ. ಆಗ ಇವಳು ಇದನ್ನ ಕೇಳಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು, ನೀನೇ ತಾನೆ ಆ ಜಾಕು, ನೀನು ಆ ಹುಡುಗಿ ಜೀವನ ಹಾಳು ಮಾಡಿದಲ್ದಲೆ ಅವಳ ಕೊಲೆ ಬೇರೆ ನೀನೇ ಮಾಡಿದ್ಯಾ, ಆದ್ರೂ ಕೂಡ ನೀನು ಸಿಕ್ಕಾಕೊಳ್ದೇ ಇರೋ ರೀತಿ ಇಷ್ಟು ದಿನ ಜೀವನ ಮಾಡ್ಕೊಂಡ್ ಬಂದಿದ್ಯಾ,
ಆದ್ರೆ ನಾನು ಹಂಗಾಗೋದಕ್ಕೆ ಬಿಡೋದಿಲ್ಲ, ನಿನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಆ ಒಂದು ವ್ಯಕ್ತಿನೂ ಕೂಡ ಸ್ಯಾಂಡಿಗೆ ನಾವೇನು ಕೂಡ ಮಾಡಿಲ್ಲ, ಅವಳ ಜೀವನನ ಅವಳೆ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಲು, ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಇವನು ಆ ಬಾರಿಂದ ಆಚೆ ಬರ್ತಾ ಇರ್ತಾನೆ. ಇವಳು ಕೂಡ ಬೈಕೊಂಡು ಬರ್ತಾ ಇರ್ತಾಳೆ. ಆ ಒಂದು ಬಾರಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಒಂದು ಗಾಡಿ ಬಂದ್ಬಿಟ್ಟು ಇವನ್ಗೆ ಡಿಕ್ಕಿ ಹೊಡೆದ್ ಬಿಡುತ್ತೆ. ಹೀಗಾಗಿ ಆ ಬಾರ್ ಓನರ್ ಬಂದ್ಬಿಟ್ಟು ಬೇಗ ಆಂಬುಲೆನ್ಸ್ ನ ಕರೆಸ್ರಿ, ಇವನೊಬ್ಬ ಪೊಲೀಸ್ನವನು ಅಂತ ಹೇಳಿ ಅವಾಗ ಇನ್ನೂ ಬೇಗ ಬರ್ತಾರೆ ಅಂತ ಒಂದು ವಿಷಯನೇ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ಇವಳು, ಇವರು ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರ ಅಂದಾಗ ಅದಕ್ಕೆ ಅವಳು ಕೂಡ ಹೂ ಅಂತಾಳೆ. ಅವಾಗ ಇವಳಿಗೆ ಗೊತ್ತಾಗುತ್ತೆ, ನಾವು ಒಂದ್ಸಲಿ ಕ್ಲಬ್ ಅಲ್ಲಿ ನೋಡಿದ್ವಲ್ಲ, ಸ್ಯಾಂಡಿ ಹತ್ರ ಒಬ್ಬ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ನಿನ್ಗೆ ಈ ಜೀವನ ಅಲ್ಲ, ನಿನ್ಗೆ ಹೊರಗಡೆ ತುಂಬಾ ಬ್ರೈಟ್ ಆಗಿರೋ ಜೀವನ ಇದೆ, ಅದನ್ನು ನೀನು ಹುಡ್ಕೊಂಡು ಹೋಗ್ಬೇಕು, ಈ ಜಾಗದಿಂದ ಹೋಗೋದಕ್ಕೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಅದು ಇದೇ ವ್ಯಕ್ತಿ ಆಗಿರ್ತಾನೆ, ಇವನು ಜಾಕ್ ಆಗಿರೋದಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದೆ ಬರ್ತಿರ್ಬೇಕಾದ್ರೆ ಜಾನ್ ಸಿಗ್ತಾನೆ. ಜಾನ್ ಸಿಕ್ಕಿದ ತಕ್ಷಣ, ನೋಡು ನನ್ಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ನಾನು ನಮ್ಮೂರಿಗೆ ವಾಪಸ್ ಹೊಂಟೋಗ್ಬಿಡ್ತೀನಿ, ನೀನ್ ನನಗೆ ಡ್ರಾಪ್ ಮಾಡು ಅಂದಾಗ ಅವನು ಕೂಡ ಒಪ್ಕೋತಾನೆ. ಹೀಗಾಗಿ ಇವಳು ತನ್ನ ಮನೆಗೆ ಹೋಗ್ಬಿಟ್ಟು ತನ್ನ ಬಟ್ಟೆನೆಲ್ಲ ತಗೊಂಡ್ ಬರ್ತೀನಿ ಅನ್ಬಿಟ್ಟು ಇವನ್ನ ಕರ್ಕೊಂಡು ಹೋಗ್ತಾಳೆ. ಇವ್ರ ಮನೆ ಹತ್ರ ಬಂದ್ಬಿಟ್ಟು ನನ್ನ ಬಟ್ಟೆನೆಲ್ಲ ತಗೊಂಡ್ ಬರ್ತೀನಿ, ನಾನು 15 ನಿಮಿಷ ಆದ್ಮೇಲೂ ಕೂಡ ನಾನು ಬಂದಿಲ್ಲ ಅಂದ್ರೆ ನೀನ್ ನನ್ನ ಮನೆ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಇವಳು ಮನೆ ಒಳಗಡೆ ಬರ್ತಾಳೆ. ಬಂದು ಇವಳು ಫಸ್ಟ್ ಏನ್ ಮಾಡ್ತಾಳೆ ಅಂದ್ರೆ ಮಿಸಸ್ ಕಾಲಿನ್ಸ್ ಅಂತ ಹೋಗ್ತಾಳೆ. ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದಾಗ ಆ ವಯಸ್ಸಾಗಿರೋ ಲೇಡಿಯನ್ನು ಕೂಡ ಇವಳ ಮನೆ ಒಳಗಡೆ ಕರ್ಕೋತಾಳೆ. ಕರ್ಕೊಂಡ್ಬಿಟ್ಟು ಇವಳಿಗೆ ಕುಡಿಯೋದಕ್ಕೆ ಟೀನ ಕೊಡ್ತಾಳೆ. ಇವಳು ಕೂಡ ಕುಡಿತಾಳೆ. ಕುಡಿದ್ಬಿಟ್ಟು, ನೋಡಿ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತೈತೆ ಈ ಮನೇಲಿ ಇರೋದಕ್ಕೆ, ಹೀಗಾಗಿ ನಾನು ಈ ಊರನ್ನ ಬಿಟ್ಟು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಮಿಸಸ್ ಕಾಲಿನ್ಸ್ ಕೂಡ ಇವಳಿಗೆ ಕೆಲವು ಪ್ರಶ್ನೆ ಮಾಡ್ತಾರೆ. ನೀನ್ ಇವತ್ತು ಪೊಲೀಸ್ನವ್ರ ಹತ್ರ ಹೋಗಿದ್ದಂತಲ್ಲ, ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಆಲಿನ್ ಕೂಡ ಈ ರೀತಿ ಮನೆ ಒಳಗಡೆ ಒಂದು ಮರ್ಡರ್ ಆಗಿತ್ತು, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದೆ ಅಂತ. ಅದಕ್ಕೆ ಕಾಲಿನ್ಸ್ ಕೂಡ, ಹೌದು, ನೀನ್ ಇರುವಂತ ಒಂದು ರೂಮ್ ಅಲ್ಲಿ ಒಂದು ಹುಡುಗಿನ ಕೊಲೆ ಮಾಡಿದ್ರು, ಆ ಕೊಲೆ ಆಗಿರೋ ಹುಡುಗಿ ಬೇರೆ ಯಾರು ಇಲ್ಲ, ಅದು ನಾನೇ ಅಂತ. ಇಲ್ಲಿ ಈ ಮೂವಿಯ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಈ ಮಿಸಸ್ ಕಾಲಿನ್ಸ್ ಇದಳಲ್ಲ, ಇವಳು ಬೇರೆ ಯಾರು ಆಗಿರೋದಿಲ್ಲ, ಸ್ಯಾಂಡಿ ಆಗಿರ್ತಾಳೆ. ಅವತ್ತು ಆ ನೈಟು ಅಲ್ಲಿ ಏನ್ ನಡೀತು ಅನ್ನೋದು ಹೇಳ್ತಾಳೆ. ಯಾವಾಗ ಇವಳು ಜಾಕ್ ಹೇಳಿದಂತ ಕೆಲಸ ಮಾಡೋದಕ್ಕೆ ಇವಳು ಒಪ್ಕೊಳ್ಳೋದಿಲ್ವಲ್ಲೋ, ಅವಾಗ ಜಾಕ್ ಇವಳನ್ನ ಸಾಯಿಸೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಇವಳು ಸೆಲ್ಫ್ ಡಿಫೆನ್ಸ್ ನ ಮಾಡ್ಕೊಂಡು ಅದೇ ಒಂದು ಚಾಕುಯಿಂದ ಜಾಕ್ ನ ಭೀಕರವಾಗಿ ಕೊಂದ್ಬಿಟ್ಟಿರ್ತಾಳೆ. ಇವಳಿಗೆ ಎಷ್ಟು ಕೋಪ ಇರುತ್ತೆ ಅಂದ್ರೆ ಆ ಟೈಮಲ್ಲಿ ಇವನ್ ಮೇಲೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಅನ್ಬಿಟ್ಟು ಅವನ್ನ ಕ್ರೂರವಾಗಿ ಕೊಂದ್ಬಿಡ್ತಾಳೆ. ಹಾಗೆ ಇವಳ ಜೊತೆ ಇರೋದಕ್ಕೆ ಕೆಲವು ಬಿಸ್ನೆಸ್ ಮ್ಯಾನ್ ಗಳು ಬರ್ತಾರಲ್ಲ, ಅವ್ರುಗಳ್ನು ಕೂಡ ಇವಳೆ ಕೊಂದ್ಬಿಡ್ತಾಳೆ. ಕೊಂದ್ಬಿಟ್ಟು ಎಲ್ಲರನ್ನು ಕೂಡ ಏನ್ ಮಾಡ್ತಾಳೆ ಅಂದ್ರೆ ಅದೇ ತನ್ನ ರೂಮ್ ನ ಫ್ಲೋರ್ ಒಳಗಡೆಗೆ ಆ ಡೆಡ್ ಬಾಡಿಗಳನ್ನೆಲ್ಲ ಮುಚ್ಚಾಕ್ಬಿಡ್ತಾಳೆ. ಹೀಗಾಗಿ ಆಲಿ ರಿಸರ್ಚ್ ಮಾಡಕ್ಕೆ ಹೋದಾಗ ಇವಳಿಗೆ ತುಂಬಾ ಮಿಸ್ಸಿಂಗ್ ಕೇಸಸ್ ಗಳು ಸಿಗ್ತಿದ್ದು. ಮತ್ತೆ ಮಿಸಸ್ ಕಾಲಿನ್ಸ್ ಹೇಳ್ತಾರೆ, ನನ್ನ ಸುಂದರವಾಗಿರುವಂತಹ ಜೀವನ ಹಾಳು ಮಾಡ್ಬಿಟ್ಟ ಅವನು, ಹೀಗಾಗಿ ನಾನು ಈ ಕೆಲಸನ ಮಾಡ್ಬೇಕಾಗಿತ್ತು. ಇದರಿಂದ ನಾನು ಸ್ಯಾಂಡಿಯನ್ನ ಒಂದು ಹುಡುಗಿನ ಸಾಯಿಸ್ಬಿಟ್ಟು ನಾನು ಈ ರೀತಿ ಮಿಸಸ್ ಕಾಲಿನ್ಸ್ ಅನ್ನೋ ಒಂದು ಮುಖವಾಡ ಹಾಕೊಂಡು ಈ ಜಾಗದಲ್ಲಿ ಬದುಕ್ತಾ ಇದ್ದೀನಿ ಅಂತ. ಈಗ ನೀನ್ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ, ಅವರು ನನ್ನ ಮೇಲೆ ರಿಸರ್ಚ್ ಮಾಡೋಕೆ ಶುರು ಮಾಡಿದಾಗ ನಾನ್ ಸಿಗಾಕೋತೀನಿ. ನಾನ್ ಸಿಗಾಕೊಂಡ್ರೆ ನಾನು ಈ ರೀತಿ ಇಷ್ಟು ಜನರನ್ನ ಸಾಯಿಸಿರೋದ್ರಿಂದ ನನ್ನ ಲೈಫ್ ಟೈಮ್ ಜೈಲಿಗೆ ಹಾಕ್ಬಿಡ್ತಾರೆ, ನನ್ಗದು ಇಷ್ಟ ಇಲ್ಲ ಅನ್ಬಿಟ್ಟು ಇವಳನ್ನ ಸಾಯಿಸೋದಕ್ಕೆ ರೆಡಿ ಆಗಿರ್ತಾಳೆ. ಇವಳು ಆ ಒಂದು ಕೊಟ್ಟಂತ ಟೀಗೆ ಪ್ರಜ್ಞೆ ತಪ್ಪೋಕೋ ಅಂತ ಒಂದು ಪೌಡರ್ ಬೆರೆಸಿರ್ತಾಳೆ. ಹೀಗಾಗಿ ಇವಳಿಗೆ ಜ್ಞಾನ ತಪ್ತಾ ಇರುತ್ತೆ. ಇವಳು ಹೋಗಿ 15 ನಿಮಿಷ ಆಗಿರೋದ್ರಿಂದ ಜಾನ್ ಕೂಡ ಇದೇ ಒಂದು ಮನೆ ಒಳಗಡೆ ಬರೋದಕ್ಕೆ ಬೇಲ್ ಮಾಡ್ತಾನೆ. ಆದ್ರೆ ಇದನ್ನ ಮಿಸಸ್ ಕಾಲಿನ್ಸ್ ನೋಡ್ಬಿಟ್ಟು, ಈ ಹುಡುಗನ್ ಬೇರೆ ಕರ್ಕೊಂಡ್ ಬಂದಿದ್ಯಾ, ಅವನು ಕೂಡ ಮುಗಿಸ್ಬಿಡ್ತೀನಿ ಅನ್ಬಿಟ್ಟು ಒಂದು ಚಾಕುನ ತಗೊಂಡು ಆ ಹುಡುಗನ ಒಳಗಡೆ ಕರ್ಕತ್ತಾಳೆ. ಒಳಗಡೆ ಕರ್ಕೊಂಡು ಅವನ ಮಾತಾಡಿಸ್ತಿದ್ದಂಗೆನೆ ನೋಡ್ತಿದ್ದಂಗೆನೆ ಅವನಿಗೆ ಚುಚ್ಬಿಡ್ತಾಳೆ. ಹೀಗಾಗಿ ಅವನು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಮತ್ತೆ ಆಲಿ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಇವಳು ಏನ್ ಮಾಡ್ತಾಳೆ ಅಂದ್ರೆ ಇವಳು ತನ್ನ ರೂಮ್ಗೆ ಹೋಗ್ಬಿಟ್ಟು ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಆಗ ಅದೇ ಒಂದು ಸ್ಪಿರಿಟ್ಗಳು ಇವಳಿಗೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡ್ತವೆ. ಇವಳು ಕೂಡ ಅದರಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಈ ಸ್ಪಿರಿಟ್ ಗಳೆಲ್ಲ ಹೆಲ್ಪ್ ನ ಕೇಳ್ತಾ ಇದಾವೆ ಅಂತ. ಈ ಸ್ಪಿರಿಟ್ ಗಳೆಲ್ಲ ಏನು ಆಸೆ ಪಡ್ತಾ ಇದಾವೆ ಅಂದ್ರೆ ಅವಳಿಗೆ ಶಿಕ್ಷೆ ಆಗ್ಬೇಕು, ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾಳೆ, ಅವಳಿಗೆ ಹೇಗಾದ್ರೂ ಮಾಡಿ ನೀನ್ ಶಿಕ್ಷೆ ಕೊಡಿಸ್ಬೇಕು ಅನ್ನೋದನ್ನ ಹೇಳ್ತಾ ಇರ್ತವೆ. ಹೀಗಾಗಿ ಇದು ಇವಳಿಗೆ ಅರ್ಥ ಆಗುತ್ತೆ. ಆಗ ಸಡನ್ ಆಗಿ ಡೋರ್ನು ಕೂಡ ಓಪನ್ ಮಾಡ್ಕೊಂಡು ಇವಳು ಇದೇ ಒಂದು ರೂಮ್ ಒಳಗಡೆ ಬರ್ತಾಳೆ. ಬಂದಾಗ ಜಾಕ್ ನ ಒಂದು ಸ್ಪಿರಿಟ್ ಅಲ್ಲಿಗೆ ಬಂದ್ಬಿಟ್ಟು ಮಿಸಸ್ ಕಾಲಿನ್ಸ್ಗೆ ಒಂದು ಸರಿಯಾಗಿ ಹೊಡೆಯುತ್ತೆ. ಅವಾಗ ಇವಳಿಗೆ ರಿಯಲೈಸ್ ಆಗುತ್ತೆ, ನಂದೇ ಎಲ್ಲಾನು ತಪ್ಪು, ನಾನು ಈ ದಾರಿನ ಚೂಸ್ ಮಾಡಿದೆ, ನನ್ನ ಮೈಂಡ್ ನಾನು ಕಂಟ್ರೋಲ್ ಇಟ್ಕೊಂಡಿದ್ರೆ ನಾನು ಎಲ್ಲಾನು ಕೂಡ ಸರಿಯಾಗಿ ಮಾಡ್ಕೊಬೋದಿತ್ತು. ಇಷ್ಟಕ್ಕೆಲ್ಲ ಕಾರಣನೇ ನಾನು. ಮತ್ತೆ ಹಾಗೆ ನನ್ನ ಜೀವನ ಹಾಳು ಮಾಡಿದವ್ರ ಮೇಲೂ ಕೂಡ ನಾನು ರಿವೆಂಜ್ ತೀರಿಸ್ಕೊಂಡಿದ್ದೀನಿ. ಆದ್ರೆ ನನಗೆ ಜೈಲಲ್ಲಿ ಜೀವನ ಕಳೆಯೋದಕ್ಕೆ ಇಷ್ಟ ಇಲ್ಲ, ನೀನ್ ಇಲ್ಲಿಂದ ಹೊರಟೋಗ್ಬಿಡು ಅಂತ ಇವಳನ್ನ ಕಳಿಸ್ತಾ ಇರ್ತಾಳೆ. ಇಷ್ಟೊಂದು ಆಲ್ರೆಡಿ ಮನೆಗೆ ಬೆಂಕಿ ಬಿದ್ದು ಜೋರಾಗಿ ದಗ ಅಂತ ಓರಿತಾ ಇರುತ್ತೆ. ಹೀಗಾಗಿ ಎಲ್ಲಿನೂ ಕೂಡ ನೀನ್ ಕರೆಕ್ಟಾಗಿ ಮಾಡಿದ್ಯಾ, ನೀನ್ ಬಾಳ್ನ ಹಾಳು ಮಾಡಿದವ್ರ ಮೇಲೆ ನೀನು ರಿವೆಂಜ್ ತೀರಿಸ್ಕೊಂಡಿದ್ಯಾ, ಬಾಯ್ಲಿಂದ ಹೋಗ್ಬಿಡೋಣ ಅಂದ್ರೆ ಇವಳು ಒಪ್ಕೊಳ್ಳೋದಿಲ್ಲ. ನನ್ನ ಜೀವನದ ಜರ್ನಿ ಇಲ್ಲಿಗೆ ಮುಗೀತು, ನಾನು ಇಲ್ಲ ಆಚೆ ಬಂದು ಇನ್ನ ಏನ್ ಮಾಡ್ಲಿ, ನೀನು ಈ ಜಾಗದಿಂದ ಬೇಗ ಹೊರಟೋಗ್ಬಿಡು. ಹಾಗೆ ಆ ಹುಡುಗನ್ ಬೇರೆ ಚುಚ್ಬಿಟ್ಟಿದ್ದೀನಿ, ಅವನು ಕೂಡ ಹೇಗಾದ್ರು ಮಾಡಿ ಕಾಪಾಡ್ಕೊಂಡು ಇಲ್ಲಿಂದ ಇಬ್ರು ಕೂಡ ಹೊರಟೋಗ್ಬಿಡಿ ಅನ್ಬಿಟ್ಟು ಕಳಿಸ್ಬಿಡ್ತಾಳೆ. ಹೀಗಾಗಿ ಎಲ್ಲಿ ಆ ಜಾಗದಿಂದ ಆಚೆ ಬಂದ್ಬಿಡ್ತಾಳೆ. ಮತ್ತೆ ಹಾಗೆ ಆ ಒಂದು ಬೆಂಕಿ ಇನ್ಸಿಡೆಂಟ್ ಅಲ್ಲಿ ಇವಳು ಕೂಡ ಸತ್ತೋಗ್ಬಿಡ್ತಾಳೆ. ಮತ್ತೆ ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ. ಎಲ್ಲಿ ಸ್ಯಾಂಡಿ ಹಾಕೋತಿದ್ದಂತ ಡ್ರೆಸ್ ತರಾನೇ ಡಿಸೈನ್ ನ ಮಾಡ್ಬಿಟ್ಟು ಅದನ್ನ ಶೋಗೆ ಪರ್ಫಾರ್ಮೆನ್ಸ್ ಮಾಡಿಸ್ತಾರೆ.
ಮಾಡಿಸ್ತಾಳೆ. ಹೀಗಾಗಿ ಆ ಒಂದು ಡ್ರೆಸ್ಗೆ ತುಂಬಾನೇ ಸಪೋರ್ಟ್ ಸಿಗುತ್ತೆ. ಇವಳು ಒಂದು ಫ್ಯಾಷನ್ ಡಿಸೈನ್ ಜರ್ನಿ ಮತ್ತೆ ಶುರುವಾಗುತ್ತೆ. ಇದರಿಂದ ಇವ್ರ ಅಜ್ಜಿ ಹಾಗೆ ಜಾನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಎಲಿ ಮಿರರ್ ಅಲ್ಲಿ ನೋಡಿದಾಗ ಇವ್ರ ತಾಯಿ ಸ್ಪಿರಿಟ್ ಜೊತೆಗೆ ಸ್ಯಾಂಡಿನ ಸ್ಪಿರಿಟ್ ಕೂಡ ಇವಳಿಗೆ ಕಾಣಕ್ಕೆ ಶುರುವಾಗಿರುತ್ತೆ. ಸ್ಯಾಂಡಿನೂ ಕೂಡ ಇವಳಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ನೀವು ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.